ರಂಜಾನ್ ಉಪವಾಸದ ನಡುವೆ ಪುತ್ತೂರಿನ ಬಪ್ಪಳಿಗೆಯಲ್ಲಿ ಸೌಹಾರ್ದತೆಯ ಸುಂದರ ದೃಶ್ಯವೊಂದು ಸಾಕ್ಷಿಯಾಗಿದೆ. ಇಲ್ಲಿನ ಮುಸ್ಲಿಂ ಯುವಕರು ಹಾಗೂ ಧರ್ಮಗುರು ಸಿರಾಜುದ್ದೀನ್ ಫೈಜಿ ಅವರ ನೇತೃತ್ವದಲ್ಲಿ ಬಡ ಕುಟುಂಬಗಳಿಗೆ ಸಹಾಯ ಹಸ್ತ ನೀಡಲಾಗಿದೆ. ಜಾತಿ ಧರ್ಮದ ಹಂಗಿಲ್ಲದೆ ಸಂಕಷ್ಟದಲ್ಲಿರುವ 3 ಹಿಂದೂ ಬಡ ಕುಟುಂಬಗಳನ್ನು ಗುರುತಿಸಿ ಅವರಿಗೆ 1 ತಿಂಗಳಿಗೆ ಬೇಕಾಗುವ ದಿನಸಿ ಮತ್ತು ಧನ ಸಹಾಯ ಮಾಡಲಾಗಿದೆ. ಬಪ್ಪಳಿಗೆ ಮಸೀದಿ ಸಮಿತಿ ಹಾಗೂ ಇಲ್ಲಿನ ಅನ್ಸಾರ್ ಇಸ್ಲಾಂ ಯುವಕ ಸಮಿತಿ ಇದರ ಆಶ್ರಯದಲ್ಲಿ ಪವಿತ್ರ ರಂಜಾನ್ನ ಪ್ರಯುಕ್ತ ನಮ್ಮೂರಿನ ಬಡ ರೋಗಿಗಳ ಸಂದರ್ಶನ ಕಾರ್ಯಕ್ರಮವನ್ನು ನಾವು ಇವತ್ತಿನ ರಂಜಾನ್ 27ರ ದಿನದಲ್ಲಿ ನಾವು ಹಮ್ಮಿಕೊಂಡಿದ್ದು, ಆ ಪ್ರಯುಕ್ತ ನಮ್ಮೂರಿನ ಆ ಬಡ ರೋಗಿಗಳನ್ನು ನಾವೀಗ ಸಂದರ್ಶಿಸ್ತಾ ಇದ್ದೇವೆ. ಇದರೊಂದಿಗೆ ನಮ್ಮ ಈ ಮಸೀದಿ ಹಾಗೂ ಸಮುದಾಯದ ಸೇವೆಗಳಿಗಾಗಿ ಸದಾ ಸ್ಪಂದಿಸುತ್ತಿರುವ ಬಪ್ಪಳಿಗೆ ಗ್ಲೋಬಲ್ ಫ್ರೆಂಡ್ಸ್ ಇದೆ, ಅದೇ ರೀತಿ ಬಪ್ಪಳಿಗೆ ವೆಲ್ಫೇರ್ ಕಮಿಟಿ ಇದೆ, BB ಬಾಯ್ಸ್ ಇದೆ, ಗೆಳೆಯರ ಬಳಗ ಇದೆ. ಎಲ್ಲರೂ ಸೇರಿಕೊಂಡು ಈ ಒಂದು ಪವಿತ್ರವಾದ ಕಾರ್ಯಕ್ರಮಗಳನ್ನು ನಾವು ಮಾಡುತ್ತಾ ಇದ್ದೇವೆ. ಅದರಂತೆ ಬಡ ರೋಗಿಗಳನ್ನು ನಾವು ಸಂದರ್ಶಿಸುತ್ತಾ ಪವಿತ್ರ ರಂಜಾನ್ ಸಾರಿ ಹೇಳತಕ್ಕಂಥ ಸಂದೇಶವು ಕೂಡ ಅದೇ ಆಗಿದೆ. ಬೆಳಗಿನಿಂದ ಸಾಯಂಕಾಲದ ತನಕ ನಾವು ಅನ್ನ ಆಹಾರಗಳನ್ನು ತ್ಯಜಿಸುತ್ತಾ ಅಲ್ಲಾಹನಿಗಾಗಿ ದೇವನಿಗಾಗಿ ನಾವು ಉಪವಾಸವನ್ನು ನಾವು ಕೈಗೊಳ್ತಾ ಇದ್ದೇವೆ. ಉಪಹಾರಗಳನ್ನೆಲ್ಲ ಬಿಟ್ಟು ಉಪವಾಸ ನಾವು ಕೈಗೊಳ್ತಾ ಇದ್ದೇವೆ. ಇದು ನೀಡುತ್ತಿರತಕ್ಕಂಥ ಸಂದೇಶ ಹಸಿವಿನಿಂದ ಬಳಲತಕ್ಕಂಥ ವ್ಯಕ್ತಿಗಳಿಗೆ, ಅದೇ ರೀತಿ ರೋಗಿಗಳಿಗೆ ಬೇಕಾದ ಸಹಾಯ ಸಹಕಾರಗಳನ್ನು ಮಾಡುವುದು. ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಾಗ ನಮ್ಮೂರಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಇನ್ನಿತರ ಧರ್ಮದ ರೋಗಿಗಳು ಯಾರಿದ್ದಾರೆ ಅವರನ್ನೂ ಕೂಡ ಕಂಡುಕೊಂಡು ನಮ್ಮಿಂದಾಗುವ ಕಿರು ಕಾಣಿಕೆಯನ್ನು ನೀಡಬೇಕು ಎಂಬತ್ತರ ಮಟ್ಟಿಗೆ ನಾವು ಮುಂದೆ ಬಂದು ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದನ್ನು ನಮ್ಮೊಳಗಿರತಕ್ಕಂಥ ಸೌಹಾರ್ದತೆ ಏನಿದೆ, ನಮ್ಮೊಳಗಿನ ಈ ಒಂದು ಊರೆಂದಾಕ್ಷಣ ಎಲ್ಲ ಜಾತಿ ಧರ್ಮ ಪಂಗಡದವರಿದ್ದಾರೆ, ಎಲ್ರಿಗೂ ಬರತಕ್ಕಂಥ ರೋಗ ಅದೆಲ್ಲೂ ಒಂದೇ ರೀತಿ, ಹಸಿವು ಒಂದೇ ರೀತಿ, ಇದಾಗಿದೆ ಪವಿತ್ರ ರಂಜಾನ್ ಹೇಳತಕ್ಕಂಥ ಸಂದೇಶ. ಇಂಥ ಸಂದರ್ಭದಲ್ಲಿ ಅಂತಹ ಬಡ ಕುಟುಂಬದವರು ಯಾರಿದ್ದಾರೆ ಅವರಿಗೆ ಬೇಕಾದ ಸೇವೆಗಳನ್ನು ಮಾಡುವುದು, ರೋಗಿಗಳನ್ನು ಸಂದರ್ಶಿಸುವುದು ಒಂದು ಪುಣ್ಯ ಕಾರ್ಯವಾಗಿ ಧರ್ಮ ಕಾಣ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ, ಒಬ್ಬ ಬೇಕಾದಷ್ಟು ಉಂಡು ತಿಂದು ತನ್ನ ನೆರೆ ಕರೆಯುವ ಹಸಿವಿನಿಂದಿರುವಾಗ ಆ ರೀತಿ ತನ್ನ ಹೊಟ್ಟೆ ತುಂಬಿಸುವನು ಪರಿಪೂರ್ಣ ಮುಸಲ್ಮಾನನಲ್ಲ ಅಂತೇಳಿ ಧರ್ಮ ಸಾರುತ್ತಾ ಇರತಕ್ಕಂಥ ಸಂದರ್ಭಕ್ಕಾಗಿ ಹಸಿವಿಗೆ, ರೋಗಗಳಿಗೆ ಯಾವುದೇ ಧರ್ಮ ಇಲ್ಲ, ಎಲ್ಲರನ್ನು ಮಾನವೀಯ ನೆಲೆಯಲ್ಲಿ ಕಾಣಬೇಕು ಎಂಬುದನ್ನು ಪವಿತ್ರವಾದಂಥ ರಂಜಾನ್ ಸಾರಿ ಹೇಳುವಾಗ ನಮ್ಮ ಜಮಾತ್ ಕಮಿಟಿಯ ನೇತಾರರು, ಯುವಕ ಸಮಿತಿಯ, ಅದೇ ರೀತಿ ಇನ್ನಿತರ ನಮ್ಮ ಈ ಬಪ್ಪಳಿಗೆ ಮಸೀದಿಗೆ ಸಂಬಂಧಪಟ್ಟ ಸಾಮಾಜಿಕವಾಗಿ ಕಾರ್ಯಾಚರಿಸತಕ್ಕಂಥ ಸಂಘಟನೆಗಳ ಎಲ್ಲ ಸಹೋದರರು ಸೇರಿಕೊಂಡು ಅವರ ಮನೆಗಳಿಗೆ ನಾವು ತೆರಳಿ ನಮ್ಮಿಂದಾಗುವ ಕಿರು ಕಾಣಿಕೆ ನಾವು ನೀಡಿದ್ದೇವೆ. ಎಲ್ರಿಗೂ ಕೂಡ ಒಳಿತಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸುತ್ತಾ, ಈ ಒಂದು ಮಾನವೀಯ ಕಳಕಳಿಯಿಂದ ನಮ್ಮೆಡೆಯಲ್ಲಿರತಕ್ಕಂಥ ಜೀವನ ಉತ್ತಮಗೊಳ್ಳಲಿ, ಪರಸ್ಪರ ಪ್ರೀತಿ, ದಯೆ, ಅನುಕಂಪ ಸದಾ ನಮ್ಮೊಡನೆ ಇರಲಿ ಎಂದು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ಪಾಸದಲ್ಲಿ ಕೊಡು ಇಲ್ಲಿ